ನಮಸ್ಕಾರ ಎಲ್ಲರಿಗೂ. ಮಂಜುಳಾ ಗೌರಿ ಚಾನಲ್ಗೆಲ್ಲರಿಗೂ ಸುಸ್ವಾಗತ. ಶ್ರೀ ಅಣ್ಣಮ್ಮ ಬಂಡಿ ಮಹಾಕಾಳಮ್ಮ ಸೇವಾ ಸಮಿತಿಯವರಿಂದ ಲಕ್ಷ್ಮೀಪುರದಲ್ಲಿ ಊರಬ್ಬ ಹಾಗೂ 54ನೇ ವರ್ಷದ ವಾರ್ಷಿಕೋತ್ಸವ ಬೆಂಗಳೂರು ಅದರ ಪ್ರಯುಕ್ತವಾಗಿ ಮೇ 16ರಂದು ಅಣ್ಣಮ್ಮ ಶ್ರೀ ಬಂಡಿ ಮಹಾಕಾಳಮ್ಮನ್ನು ಕರೆತಂದು ಕೂರಿಸಿದ್ದಾರೆ. ಇಂದು ಮೇ 18 ಮೂರನೇ ದಿನವಾದ ಇಂದು ಉತ್ಸವ ಮೆರವಣಿಗೆ ಕಡೆ ದಿನವಾಗಿದೆ. ಉತ್ಸವ ಮೆರವಣಿಗೆ ಇರ್ತದೆ. ಅದರ ಪ್ರಯುಕ್ತವಾಗಿ ಊರಬ್ಬದ ಪ್ರಯುಕ್ತವಾಗಿ ತಂಬಿಟ್ಟಿನ ಆರತಿ ಎಲ್ಲ ಮಾಡ್ಕೊಂಬರ್ತಿದ್ದಾರೆ. ಹಾಗೂ ದೇವ ಕುಣಿತ 7 ದೇವರುಗಳು ಶ್ರೀನಗರದಿಂದ ಬಂದಿದೆ. ಅಣ್ಣಮ್ಮ, ಅಟ್ಟಿ ಲಕ್ಕಮ್ಮ, ಜಲಗೇರಮ್ಮ, ಇನ್ನು ಮಿಕ್ಕ ದೇವತೆಗಳನ್ನು ಕರೆತರುತ್ತಿದ್ದಾರೆ. ಈಗ ತಲೆ ಮೇಲೆ ಹೊತ್ತು ತರುತ್ತಿದ್ದಾರಲ್ಲ 7 ಅಮ್ಮನವರನ್ನು, ಅದನ್ನು ದೇವ ಕುಣಿತ ಅನ್ನುತ್ತಾರೆ. ಆರತಿ ಕೂಡ ಮಾಡ್ಕೊಂಬರ್ತಿದ್ದಾರೆ ಲಕ್ಷ್ಮೀಪುರದ ಜನರು. ನೋಡಿ, ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ಲಕ್ಷ್ಮೀಪುರದ ರಾಮಮಂದಿರ ಎದುರುಗಡೆ. ಸೊ ಅಲ್ಲಿ ಮೊದಲಿಗೆ ನೃತ್ಯ ಮಾಡ್ತಿದ್ದಾರೆ ಎಲ್ಲರೂ. ಜಲಕಂಠೇಶ್ವರ ದೇವಸ್ಥಾನದಲ್ಲಿ ಮೊದಲು ಎಲ್ಲ ಜಾಯಿನ್ ಆಗಿ ಎಲ್ಲ ಒಟ್ಟಿಗೆ ದೇವರುಗಳೆಲ್ಲ ಕರೆತಿದ್ದಾರೆ. ಹಾಗೂ ದೇವರ ವೇಷಗಳನ್ನು ತೊಟ್ಟಿದ್ದಾರೆ ಮಕ್ಕಳು ದೊಡ್ಡವರೆಲ್ಲ. ಅದನ್ನು ಕೂಡ ತೋರಿಸ್ತೀವಿ. ತುಂಬ ಚೆನ್ನಾಗಿದೆ ನೋಡಿ. ಈಗ ಡ್ಯಾನ್ಸ್ ಮಾಡ್ತಿದ್ದಾರೆ. ದೇವರನ್ನು ಒತ್ತಿ ಕುಣಿಯುವ ಈ ನೃತ್ಯಕ್ಕೆ ದೇವ ಕುಣಿತ ಅಂತ ಕರೀತಾರೆ. ಅಲ್ಲಿಂದ ಮೆರವಣಿಗೆ ಮೂಲಕ ಗವಿಗಂಗಾಧರೇಶ್ವರ ಸ್ವಾಮಿ, ಅದಕ್ಕಿಂತ ಮುಂಚೆ ಶ್ರೀ ಕೆಂಪೇಗೌಡ ಅವರ ಸ್ಟ್ಯಾಚು ಇದೆ ಗವಿಗಂಧೇಶ್ವರ ಡೌನಲ್ಲಿ. ಅದರ ಮುಖಾಂತರವಾಗಿ ಗವಿಗಂಗಾಧರೇಶ್ವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ದೇವರನ್ನು ಕುಣಿಸಿರ್ತಾರಲ್ಲ ಅಲ್ಲಿಗೆ ಬರ್ತಾರೆ. ಅದನ್ನೆಲ್ಲ ಪೂರ್ತಿಯಾಗಿ ತೋರಿಸ್ತಾ ಇದ್ದೀವಿ. ಈ ವಿಡಿಯೋನ ಸ್ಕಿಪ್ ಮಾಡಿ ಪೂರ್ತಿಯಾಗಿ ನೋಡಿ. ನಮ್ಮ ಚಾನಲ್ಗೆ ಏನಾದ್ರು ನೀವು ಹೊಸಬರಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಶೇರ್ ಕೂಡ ಮಾಡಿ. ಲಕ್ಷ್ಮೀ, ಸರಸ್ವತಿ, ಶಿವ, ಗಣಪ, ಸುಬ್ರಹ್ಮಣ್ಯ ಸ್ವಾಮಿ, ಕೃಷ್ಣ ಮುಂತಾದ ದೇವರ ಬರ್ತಿದ್ದಾರೆ. ರಾಧೆ ಕೂಡ ಬರ್ತಿದ್ದಾರೆ. ಶ್ರೀ ಬಂಡಿ ಮಹಾಕಾಳಮ್ಮ ದೇವಸ್ಥಾನದ ರಸ್ತೆ ಮುಖಾಂತರ ಶ್ರೀ ಕೆಂಪೇಗೌಡ ಅವರ ಸ್ಟ್ಯಾಚು ತನಕ ಬಂದು ಅಲ್ಲಿಂದ ಗವಿಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬರ್ತಾರೆ. ಸೊ ವಿಡಿಯೋನ ಸ್ಲಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ. ಊರಬ್ಬದ ಆರತಿ ಎಲ್ಲ ಮಾಡ್ಕೊಂಬಂದಿದ್ದಾರೆ ಸುಮಂಗಲಿಯರು. ಆರತಿ ನೋಡಿ ಹೊತ್ಕೊಂಡು ಬರ್ತಿದ್ದಾರೆ. ದೇವರ ವೇಷವನ್ನು ಒಬ್ಬರಕ್ಕಿಂತ ಒಬ್ಬರು ಸಿಗ್ತದಲ್ವ, ಯಾರು ಇಷ್ಟ ಆಗೋದು ದೇವರ ವೇಷ ಕೊಡ್ತಿರೋದಲ್ಲಿ ಕೃಷ್ಣ, ಶಿವ, ಪಾರ್ವತಿ ಯಾರು ಇಷ್ಟ ಆಗೋದು ಅಂತ
ಜನಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದಿದ್ದಾರೆ ಹಾಗೂ ತಾಯಿ ದರ್ಶನಕ್ಕೂ ಕೂಡ ಕಪ್ಪೆ ಹಿಟ್ಟಿನ ಆರತಿ ಎಲ್ಲ ಮಾಡ್ಕೊಂಬಂದಿದ್ದಾರೆ. ಮಡ್ಲಕ್ಕಿ ಕೊಡೋರು ಮಡ್ಲಕ್ಕಿ, ಹಣ್ಣುಕಾಯಿ ಪೂಜೆ ಮಾಡಿಸೋರು ಹಣ್ಣುಕಾಯಿ ಎಲ್ಲವನ್ನು ತಂದಿದ್ದಾರೆ. ನೋಡಿ ಸಾಲಲ್ಲಿ ನಿಂತಿದ್ದಾರೆ. ಚೆನ್ನಾಗಿ ದೇವ ಕುಣಿತವನ್ನು ಕುಣಿಸ್ತಿದ್ದಾರಲ್ಲ, ತಲೆ ಮೇಲೆ ಒತ್ತಿ ನೋಡಿ ಒಂಚೂರು ಅಲುಗಾಡಿಸ್ದೆ ಬೀಳಿಸ್ದೆ ಚೆನ್ನಾಗಿ ಅಮ್ಮನವ್ರನ್ನ ಹೊತ್ತು ಕುಣಿಸ್ತಾರೆ. ಅವ್ರಿಗೊಂದು ಲೈಕ್ ಇರಲಿ. ಬನ್ನಿ ಅಮ್ಮನವರ ದರ್ಶನ ಪಡೆಯೋಣ. ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾತಕ ಸಾಧಕ ಶರಣೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನೋಡಿ ಆರತಿ ಮಾಡ್ಕೊಂಡು ತಂಬಿಟ್ಟಿನ ಆರತಿ ಎಲ್ಲರೂ ಬೆಳಗ್ತಿದ್ದಾರೆ ಅಮ್ಮನವರಿಗೆ. ಅವ್ರಿಗೆ ಹಿಂದೂ ಊರಬ್ಬ ತುಂಬ ಚೆನ್ನಾಗಿ ಆ ತಾಯಿನ ಅಲಂಕಾರ ಮಾಡಿದ್ದಾರಲ್ಲ, ನೋಡೋಕ್ಕೆ ಎರಡು ಕಣ್ಣು ಸಾಲದು. 3 ದಿನ ಕೂಡ ಒಂದೊಂದು ದಿನ ಒಂದೊಂದು ಅಲಂಕಾರವನ್ನು ಮಾಡಿದ್ದಾರೆ. ಮಧ್ಯಾಹ್ನ 2:30-3 ಗಂಟೆ ನಂತರ ಮತ್ತೆ ಉತ್ಸವ ಮೆರವಣಿಗೆ ಸಾಗುತ್ತದೆ. ಈಗ ನಾನು ಕೂಡ ಬಂದು ತಾಯಿಯ ದರ್ಶನ ಹಾಗೂ ಆಶೀರ್ವಾದವನ್ನು ಪಡೆಯಲು ಶ್ರೀಪೀಠೆ ಸುರಪೂಜಿತೆ ಚಂಕಚಕ್ರ ಗದಾಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ. ಸೊ ನಾನು ಕೂಡ ಫೋಟೋ ಹಾಗೂ ವಿಡಿಯೋ ತೆಗೆಸ್ಕೊಂಡೆ. ತುಂಬ ಚೆನ್ನಾಗಿ ಕಾಣುತ್ತಲ್ಲ ಅಮ್ಮನವರು. ಆ ತಾಯಿನೇ ಎದ್ದು ಬಂದಾಗಿದೆ. ಈಗ ಉತ್ಸವ ಮೆರವಣಿಗೆ ಇದು ದೇವ ಕುಣಿತದ್ದು ಕೂಡ ಹೋಗಿ ನಮಸ್ಕಾರ ಮಾಡಿ ವಿಡಿಯೋ ತೆಗೆಸ್ಕೊಂಡೆ. ಹಾಗೆ ನೋಡಿ ತುಂಬ ಚೆನ್ನಾಗಿದೆಯಲ್ಲ. ಎಲ್ಲ ದೇವ್ರಿಗೂ ನಮಸ್ಕಾರ ಮಾಡಿದೆ. ಹಾಗೂ ಯಕ್ಷಗಾನದವರು ಕೂಡ ಬಂದಿದ್ದರು. ಅವ್ರ ಜೊತೆನೂ ಕೂಡ ನಾನು ಫೋಟೋ ಹಾಗೂ ವಿಡಿಯೋ ತೆಗೆಸ್ಕೊಂಡೆ. ತುಂಬ ಚೆನ್ನಾಗಿ ಕಾಣ್ತಿದ್ದು. ಇಷ್ಟವರೆಗೂ ನಮ್ಮ ಚಾನಲ್ನ ವೀಕ್ಷಿಸೋದಕ್ಕಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.